ಇರುವೆಯ ಕನಸಿನ ಮನೆ. ಒಮ್ಮೆ ಒಂದು ಸಣ್ಣ ಇರುವೆಯ ಹೆಸರು ಚಿಕ್ಕಿ. ಅವಳು ತನ್ನ ಸಣ್ಣ ಗುಂಡಿಯಲ್ಲಿ ವಾಸಿಸುತ್ತಿದ್ದಳು. ರಾತ್ರಿ ರಾತ್ರಿ ಚಿಕ್ಕಿ ಕನಸು ಕಾಣುತ್ತಿದ್ದಳು, ಒಂದು ದೊಡ್ಡ ಬೆಳಕಿನ ಮನೆ. ಆ ಮನೆಯಲ್ಲಿ ಗೋಡೆಗಳು ಮಧುರದಿಂದ ಮಾಡಿದ್ದವು, ನೆಲವು ಮೃದುವಾದ ಎಲೆಗಳಿಂದ ಹಾಸಿದ್ದವು. ಮೇಲ್ಚಾವಣಿಯಲ್ಲಿ ಬಣ್ಣ ಬಣ್ಣದ ಹೂವುಗಳು ತೂಗಾಡುತ್ತಿದ್ದವು. ಅಲ್ಲಿ ತನ್ನ ಎಲ್ಲ ಸ್ನೇಹಿತ ಇರುವೆಗಳೊಂದಿಗೆ ಸುಖವಾಗಿ ಆಡಬಹುದು, ತಿನ್ನಬಹುದು, ನಗಬಹುದು ಎಂದು ಕನಸು ಕಾಣುತ್ತಿದ್ದಳು. ಪ್ರತಿದಿನ ಬೆಳಗ್ಗೆ ಎದ್ದು ಚಿಕ್ಕಿ ತನ್ನ ಗುಂಡಿಯನ್ನು ನೋಡಿ ನಿಟ್ಟುಸಿರು ಬಿಡುತ್ತಿದ್ದಳು. ಇದು ತುಂಬಾ ಸಣ್ಣದು. ಮಳೆ ಬಂದರೆ ನೀರು ಹೊಕ್ಕುತ್ತದೆ, ಗಾಳಿ ಬಂದರೆ ಧೂಳು ತುಂಬುತ್ತದೆ ಎಂದು ಚಿಂತಿಸುತ್ತಿದ್ದಳು. ಆದರೆ ಇತರ ಇರುವೆಗಳು ನಗುತ್ತಿದ್ದವು. ಕನಸು ಕಾಣುವುದು ಸುಲಭ, ಆದರೆ ನನಸು ಮಾಡುವುದು ಕಷ್ಟ ಎಂದು ಹೇಳುತ್ತಿದ್ದವು. ಒಂದು ದಿನ ಚಿಕ್ಕಿ ನಿರ್ಧರಿಸಿದಳು, ನಾನು ನನ್ನ ಕನಸಿನ ಮನೆಯನ್ನು ಕಟ್ಟುತ್ತೇನೆ. ಅವಳು ತನ್ನ ಸ್ನೇಹಿತರನ್ನು ಕರೆದಳು. ಬುದ್ಧಿವಂತ ಇರುವೆ ರಾಜು, ಶಕ್ತಿಶಾಲಿ ಗುರು ಮತ್ತು ಕಲಾವಿದೆ ಪುಷ್ಪ ಎಲ್ಲರೂ ಒಟ್ಟಿಗೆ ಕೆಲಸಕ್ಕೆ ತೊಡಗಿದರು. ಮೊದಲು ಅವರು ಒಂದು ದೊಡ್ಡ ಮರದ ಕೆಳಗೆ ಸ್ಥಳ ಆಯ್ಕೆ ಮಾಡಿದರು. ರಾಜು ಯೋಜನೆ ರಚಿಸಿದ. ಗೋಡೆಗಳಿಗೆ ಮಣ್ಣು ಮತ್ತು ಎಲೆಗಳು, ಮೇಲ್ಚಾವಣಿಗೆ ಹೂವಿನ ತುಂಡುಗಳು. ಗುರು ಭಾರೀ ಕಲ್ಲುಗಳನ್ನು ಎತ್ತಿ ತಂದ. ಪುಷ್ಪ ಬಣ್ಣ ಬಣ್ಣದ ಹೂಗಳನ್ನು ಅಲಂಕರಿಸಿದಳು. ಚಿಕ್ಕಿ ಎಲ್ಲರನ್ನೂ ಪ್ರೋತ್ಸಾಹಿಸುತ್ತಾ ಓಡಾಡುತ್ತಿದ್ದಳು. ದಿನಗಳು ಕಳೆದವು. ಸೂರ್ಯನ ಬಿಸಿಲು, ಮಳೆಯ ನೀರು ಎಲ್ಲವನ್ನೂ ಎದುರಿಸಿದರು. ಕೆಲವೊಮ್ಮೆ ಗಾಳಿ ಗೋಡೆಯನ್ನು ಕೆಡವುತ್ತಿತ್ತು. ಆಗ ಚಿಕ್ಕಿ ಹೇಳುತ್ತಿದ್ದಳು, ನಮ್ಮ ಕನಸು ದೊಡ್ಡದು, ಸಣ್ಣ ತೊಂದರೆಗಳು ತಡೆಯಲಾರವು. ಅವರ ಶ್ರಮದಿಂದ ಮನೆ ನಿಧಾನವಾಗಿ ಆಕಾರ ತಳೆಯಿತು. ಅದು ತುಂಬಾ ಸುಂದರವಾಗಿತ್ತು. ಚಿಕ್ಕಿ ಕನಸಿನಂತೆಯೇ ಕೊನೆಗೆ ಮನೆ ಸಿದ್ಧವಾಯಿತು. ಎಲ್ಲ ಇರುವೆಗಳು ಒಟ್ಟಿಗೆ ಸೇರಿ ಹಬ್ಬ ಮಾಡಿದವು. ಚಿಕ್ಕಿ ಸಂತೋಷದಿಂದ ಹೇಳಿದಳು, ಕನಸು ಕಂಡರೆ ಸಾಲದು, ಅದನ್ನು ನನಸು ಮಾಡಲು ಶ್ರಮಿಸಬೇಕು. ಒಟ್ಟಿಗೆ ಕೆಲಸ ಮಾಡಿದರೆ ಯಾವುದೂ ಅಸಾಧ್ಯವಲ್ಲ. ಆ ಮನೆಯಲ್ಲಿ ಇಂದಿಗೂ ಇರುವೆಗಳು ಸುಖವಾಗಿ ವಾಸಿಸುತ್ತಿವೆ. ಚಿಕ್ಕಿಯ ಕತೆ ಎಲ್ಲರಿಗೂ ಸ್ಫೂರ್ತಿ ನೀಡುತ್ತದೆ. ನಿಮ್ಮ ಕನಸಿನ ಮನೆಯನ್ನು ನೀವೇ ಕಟ್ಟಿ.